ಒಂದು ಸಾಧನೆ ಆಗಬೇಕು ಅಂತಂದರೆ ಅದ್ರ ಹಿಂದೆ ಒಂದು ಸಿದ್ಧಿ ಇರಬೇಕು. ಆ ಸಿದ್ಧಿ ಇರಬೇಕು ಅಂತ ಹೇಳಿದರೆ ಅದಕ್ಕೆ ಪೂರ್ವಕವಾಗಿ ಒಂದು ಛಲ ಇರಬೇಕು. ಆ ಛಲವನ್ನು ಕಣ್ಣೆದುರಿನಲ್ಲಿ ಇಟ್ಟುಕೊಂಡು ಆ ಸಿದ್ಧಿಯನ್ನು ಸಾಧನೆಯಾಗಿ ಪರಿವರ್ತನೆ ಮಾಡಿದಂತಹವರು ಮಂಜುನಾಥ್ ಹೆಗಡೆ ಸಿದ್ಧವನದವರು. ಅದಕ್ಕಾಗಲೇ ಇಲ್ಲಿ ಈ ಕ್ಷೇತ್ರಕ್ಕೆ ಸಿದ್ಧವನ ಅಂತ ಹೆಸರು ಬಂತು ಅಂತ ನನ್ನ ಅನಿಸಿಕೆ. ಯಾಕೆ ಕೇಳಿದರೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ, ಅವರಲ್ಲಿರತಕ್ಕಂತಹ ಒಂದು ಛಲ, ಅವರಲ್ಲಿ ನಾವು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಿರತಕ್ಕಂಥ ಒಂದು ಹಠ, ಇವತ್ತಿನ ದಿವಸ ನಾವು ಇಲ್ಲಿ ಕುಳಿತು ಇದನ್ನೆಲ್ಲ ನೋಡ್ತಾ ಇರೋದೇ ಸಾಕ್ಷಿ. ಹಾಗಾಗಿ ಅವರು ಆರಂಭದಲ್ಲಿಯೇ ಸಿದ್ಧವನ ಅಂತ ಹೆಸರಿಟ್ಟುಕೊಂಡ್ರು. ಆ ಸಿದ್ಧವನ ಹೆಸರು ಅನ್ವರ್ಥ ಆಗಬೇಕು ಅಂತ ಹೇಳಿದರೆ ಈ ಸಾಧನೆಯ ಮೂಲಕವಾಗಿ ಮಾಡಬೇಕು ಅಂತೇಳಿ ಮಾಡಿ ತೋರಿಸಿದರು. ನಾನು ಇದನ್ನು ತುಂಬ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಕಳೆದ 4 ವರ್ಷದ ಹಿಂದೂ ಕೂಡ ಇಲ್ಲೊಂದು ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಆಗಿತ್ತು. ಶ್ರೀಯುತ ಮಂಜುನಾಥ್ ಹೆಗಡೆಯವರ ಸಂಕಲ್ಪ ಅದು. ಅವರಲ್ಲಿ ಯಾಕೆ ಕೇಳಿದರೆ ಆ ಒಂದು ತಾಳಮದ್ದಲೆ ಕಾರ್ಯಕ್ರಮದ ಬಗ್ಗೆ ಅಥವಾ ಆ ಥರ ಒಂದು ಮಾತುಗಳನ್ನು ಕೇಳೋದ್ರ ಬಗ್ಗೆ ಅವರಲ್ಲಿರತಕ್ಕಂತಹ ಒಂದು ಆಸಕ್ತಿ, ಇದು ಮೂಲ ಕಾರಣವಾಗಿ ಅವರಲ್ಲಿ ಬಂದಿರತಕ್ಕಂಥದ್ದು. ಅವರು ಕಳೆದ ಕೆಲವೇ ದಿವಸಗಳ ಹಿಂದೆ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿದರು. ಕೆಲವೇ ದಿನಗಳ ಹಿಂದೆ ರಾಮೇಶ್ವರನ ದರ್ಶನವನ್ನು ಮಾಡಿ ಬಂದರು. ಅದರ ಪ್ರಯುಕ್ತ ಈ ಗಂಗಾ ಸಮಾರಾಧನೆ ಅನ್ನತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ದಿವಸ ಇಲ್ಲಿಯವರೆಗೆ ನಾವೆಲ್ಲ ಆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಭಾಗವಹಿಸಿ ಈಗ ಕೊನೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸುವಂತಹ ಹಂತಕ್ಕೆ ನಿಂತಿದ್ದೇವೆ. ಆ ರಾಮೇಶ್ವರ ಮತ್ತು ಆ ವಿಶ್ವನಾಥನ ಅನುಗ್ರಹ ಸದಾಕಾಲ ಅವ್ರ ಮನೆಯ ಎಲ್ಲರ ಮೇಲೂ ಇರಲಿ. ಒಂದು ಸಣ್ಣ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ, ಆ ಮಡಿಲುಗಳು ತುಂಬಲಿ, ಆ ಅನುಗ್ರಹವನ್ನು ಆ ಭಗವಂತ ಮಾಡಲಿ ಅನ್ನತಕ್ಕಂಥ ಒಂದು ಅಪೇಕ್ಷೆಯೊಂದಿಗೆ ಇಂದು ಮಹಾರುದ್ರ ಯಾಗವನ್ನು ಮಾಡಿದ್ದಾರೆ. ಆ ಮಹಾರುದ್ರನ ಅನುಗ್ರಹದಿಂದ ಆ ಕೊರತೆಯೂ ತುಂಬಲಿ ಅಂತ ಸಂಪ್ರಾರ್ಥಿಸುತ್ತಾ ಈ ಒಂದು ತಾಳಮದ್ದಲೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕಲಾವಿದರಿಗೂ, ಹಿಮ್ಮೇಳ ಮತ್ತು ಮುಮ್ಮೇಳದವರಿಗೆ, ಅವರ ಕುಟುಂಬದವರ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಧ್ವನಿವರ್ಧಕ ವ್ಯವಸ್ಥೆ ಮಾಡಿರ್ತಕ್ಕಂಥವರಿಗೂ ನಮ್ಮ ಕುಟುಂಬದ ವತಿಯಿಂದ ಹಾರ್ದಿಕವಾದಂತಹ ಅಭಿನಂದನೆಗಳು. ಇವೆಲ್ಲಕ್ಕೂ ಪೂರಕವಾಗಿ, ಪ್ರೇರಕವಾಗಿ, ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಈ ಎಲ್ಲ ವ್ಯವಸ್ಥೆಗಳನ್ನು ಅನುಕೂಲಕರವಾಗಿ ಮಾಡಿಕೊಟ್ಟಿರತಕ್ಕಂತಹ ಶ್ರೀಯುತ ಶ್ರೀಕಾಂತ್ ಹೆಗಡೆ ಪೇಟೆ ಸರ್ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದ ಅಭಿನಂದನೆಗಳನ್ನು ಈ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಕೇಳಿದರೆ ಒಂದು ಕಾಲದಲ್ಲಿ ನಮಗೆ ಯಕ್ಷಗಾನ ತಾಳಮದ್ದಲೆ ಅಂದರೆ ಅಪರೂಪ ಆಗಿತ್ತು. ಆದರೆ ಈಗ ದಿನನಿತ್ಯ ನಾವು ನಮ್ಮೆಲ್ಲ ಒತ್ತಡಗಳನ್ನು ಕಳೆಯುವಂತಹ ಒಂದು ಸಾಧನವಾಗಿ ಅದನ್ನು ನಾವು ಬಳಸ್ತಾ ಇದ್ದೇವೆ ಅಂತದಕ್ಕೆ ಮೂಲ ಕಾರಣ ಶ್ರೀಯುತ ಶ್ರೀಕಾಂತ್ ಹೆಗಡೆ ಪೇಟೆ ಸರ ಅವರು. ನಾನು ಮತ್ತು ಮಂಜುನಾಥ್ ಹೆಗಡೆಯವರು ಅವರ ಬಳಿ ಹೋಗಿ ಎಲ್ಲ ತಾಳಮದ್ದಲೆಗಳನ್ನು ಈಗಿನ ಆಧುನಿಕ ಪೆನ್ ಡ್ರೈವೋ ಸಿಡಿನೋ ಮತ್ತೊಂದು ಮುಗಿದೊಂದು ಮಾಡಿಸ್ಕೊಂಡು ಬಂದು ನಾವು ಕೇಳಿ ಆನಂದಪಟ್ಟು ನಮ್ಮ ಜೀವನದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ಸಹಿತ ಅದರ ಮುಖಾಂತರ ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳು. ಈ ಒಂದು ಯಕ್ಷಗಾನ ತಾಳಮದ್ದಲೆ ಅಂದರೆ ಸಮಯ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಕೇವಲ 3 ತಾಸೋ 4 ತಾಸೋ ಮನರಂಜನೆ ಪಡೆಯೋದಕ್ಕೆ ಅಂತ ದಯವಿಟ್ಟು ಯಾರೂ ಭಾವಿಸಬೇಡಿ. ಸಮಯ ಇದೆ, ಒಂದು ತಾಳಮದ್ದಲೆ ಕಾರ್ಯಕ್ರಮ ಇದೆ, ಅದನ್ನು ಕೇಳುವರು ಅಂಥೇಳಿ ಮಾತ್ರ ಯಾರೂ ಭಾವಿಸಬೇಡಿ. ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬಹುದಾದ ಅನೇಕ ವಿಷಯಗಳು ಕೂಡ ಈ ತಾಳಮದ್ದಲೆ ಕಾರ್ಯಕ್ರಮದಲ್ಲಿದೆ. ನಮ್ಮ ಮಹಾಕಾವ್ಯಗಳಾದಂತಹ ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಅದರಿಂದ ಆಯ್ದ ಕೆಲವು ಪ್ರಸಂಗಗಳಲ್ಲಿ ನಮ್ಮ ಜೀವನದ ಅದೆಷ್ಟೋ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಬಹುದು. ಅದೆಷ್ಟೋ ನಮ್ಮ ಗೊಂದಲಗಳನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ಳಬಹುದು. ಅತ್ಯಂತ ಶ್ರೀಮಂತವಾದಂತಹ ಕಲೆ ಇದು. ಇದರಲ್ಲಿ ಮನಸ್ಸಿಗೂ ಆನಂದ ಇದೆ. ನಮ್ಮ ಎಲ್ಲ ವಿಶೇಷ ಗುಣಗಳನ್ನು ನಾವು ಇದರಿಂದ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಕೂಡ ಇದೆ. ಮತ್ತು ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೀಮಂತಗೊಳಿಸಿರತಕ್ಕಂತಹ ಕಲೆ ಅಂತ ಹೇಳಿದರೆ ತಾಳಮದ್ದಲೆ ಅಂತ ನಾನು ಅಂದ್ಕೊಳ್ತೀನಿ. ನೀವು 4 ತಾಸಿನಿಂದ 5 ತಾಸಿನವರೆಗಿನ ಕಾರ್ಯಕ್ರಮ ಕೇಳಿ ಅನ್ಯ ಭಾಷೆಯ ಯಾವುದೇ ಒಂದು ಶಬ್ದವನ್ನು ಕೂಡ ಬಳಸದೆ ನಿರರ್ಗಳವಾಗಿ ಅವರು ಮಾತಾಡ್ತಾ ಇರ್ತಾರೆ. ಆದರೆ ಅದು ಆ ಭಾಷೆಯ ಮೇಲಿನ ಪ್ರಭುತ್ವ. ಹಾಗಾಗಿ
ಅವರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶ್ರೀಯುತ ಮಂಜುನಾಥ ಹೆಗಡೆಯವರ ಮನೆಯಲ್ಲಿ ಇಂತಹ ಕಾರ್ಯಗಳು ಆಗಾಗ ಆಗ್ತಾ ಇರಲಿ, ಇದರೊಳಗೆ ಪಾಲ್ಗೊಳ್ಳತಕ್ಕಂತಹ ಒಂದು ಸುಸಂದರ್ಭ ಅಥವಾ ಸೌಭಾಗ್ಯ ನಮಗೆ ಆಗಾಗ ಬರ್ತಾ ಇರಲಿ ಅಂತ ನಾನು ಅಪೇಕ್ಷೆ ಪಡ್ತಾ, ಆ ದೇವರ ಅನುಗ್ರಹ ಸದಾಕಾಲ ಅವರ ಮನೆಯವರ ಮೇಲೆ ಇರಲಿ. ನಾನು ಅಂದಹಾಗೆ ಆ ಮಡಿಲುಗಳು ತುಂಬಿ ಕೊಡುವಂತಹ ಅನುಗ್ರಹ ಆ ಮಹಾರುದ್ರ ಮಾಡಲಿ ಅಂಥೇಳಿ ಕೇಳಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.